ಈಗ ನೋಡಿದರೆ ಹಸಿ ಬಟಾಣಿ ಕಾಲ. ಹಾಗಾಗಿ ಇದನ್ನು ಉಪಯೋಗಿಸಿ ಒಂದು ಸಿಂಪಲ್ಲಾಗಿ ಮಸಾಲೆ ಮಾಡ್ತಾಯಿದ್ದೀನಿ. ಇದನ್ನು ಚಪಾತಿ ಜೊತೆ, ಪೂರಿ ಜೊತೆ, ವೆರೈಟಿ ರೈಸ್ ಅಂದರೆ ಗೀ ರೈಸ್ ಜೊತೆ ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಬಟಾಣಿ ಮಸಾಲೆ ಮಾಡೋದಕ್ಕೆ ಒಂದು ಫ್ರೆಶ್ ಆಗಿ ಸಿಂಪಲ್ಲಾಗಿ ಒಂದು ಪುಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಇಲ್ಲಿ ಒಂದು 7ರಿಂದ 8 ಸಾಮಗ್ರಿಗಳನ್ನ ಹಾಕಿ ಹುರ್ಕೋಬೇಕಾಗುತ್ತೆ. 1 ಟೀ ಸ್ಪೂನಷ್ಟು ಧನಿಯಾ, 1 ಟೀ ಸ್ಪೂನಷ್ಟು ಸೋಂಪು, 1 ಟೀ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಇಂಚಿನಷ್ಟು ಚಕ್ಕೆ, 3 ಲವಂಗ, ಸ್ವಲ್ಪ ಜಾವಿತ್ರಿ, 1 ಪಲಾವ್ ಮಗ್ಗು, ಇಷ್ಟನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ಈ ಪುಡಿ ಫ್ರೆಶ್ ಆಗಿ ಮಾಡೋದ್ರಿಂದ ತುಂಬಾ ರುಚಿ ಕೊಡುತ್ತೆ ಮಸಾಲೆಗೆ. ಅಕಸ್ಮಾತ್ ಈ ಪುಡಿ ಮಾಡೋದಕ್ಕೆ ಮನಸ್ಸಿಲ್ಲ ಅಂತಂದರೆ ನೀವು ಗರಂ ಮಸಾಲೆ ಪುಡಿನ ಈ ಪುಡಿ ಬದಲು ಉಪಯೋಗಿಸ್ಕೋಬಹುದು. ಆದರೆ ಹೀಗೆ ನೀವು ಫ್ರೆಶ್ ಆಗಿ ಈ ಪುಡಿನ ಮಾಡಿ ಸಿಂಪಲ್ಲಾಗಿ ಮಾಡೋದು, ಮಾಡಿ ಹಾಕಿ ಮಸಾಲೆ ಮಾಡಿ ಎಕ್ಸಲೆಂಟಾಗಿ ಬರುತ್ತೆ. ಇದನ್ನು ಪುಡಿ ಮಾಡಿಕೊಂಡು ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ. ಇವಾಗ ಅದೇ ಪ್ಯಾನಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು, ಎಣ್ಣೆಗೆ ಒಂದು ದಪ್ಪ ಈರುಳ್ಳಿನ ಈ ರೀತಿ ತೆಳ್ಳಗೆ ಸಣ್ಣಗೆ ಕಟ್ ಮಾಡ್ಕೊಂಡು ಅದನ್ನ ಹುರ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಮಾಡ್ತಿರೋ ಮಸಾಲೆಗೆ ಟೊಮೆಟೊ ಹಣ್ಣನ್ನು ಹಾಕ್ತಿಲ್ಲ. ಯಾಕೆ ಅಂದರೆ ಒಂದು ಟೇಸ್ಟ್ ಡಿಫ್ರೆಂಟ್ ಆಗಿರಲಿ, ಹಾಗೆಯೇ ಕಲ್ಲರು ಚೆನ್ನಾಗಿ ಮೇಂಟೈನ್ ಆಗಲಿ ಅಂತ. ಟೊಮೆಟೊ ಹಣ್ಣು ಬೇಕು ಅಂದರೆ ಈ ಸ್ಟೇಜಿನಲ್ಲಿ, ಅಂದರೆ ಈರುಳ್ಳಿ ಚೆನ್ನಾಗಿ ಕಂದು ಬಣ್ಣ ಬಂದಿದೆ ಅಂದಾಗ ಒಂದು ಟೊಮೆಟೊ ಹಣ್ಣನ್ನು ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ. ಇವಾಗ ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ, ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದರೊಂದಿಗೆ ನಾನಿವತ್ತು ಟೊಮೆಟೊ ಹಣ್ಣಿನ ಬದಲು ಇಲ್ಲಿ 3ರಿಂದ 4 ಟೇಬಲ್ ಸ್ಪೂನಷ್ಟು ಕೆನೆಯೊಂದಿಗೆ ನಾನು ಮೊಸರನ್ನ ಸೇರಿಸ್ತಾ ಇದ್ದೀನಿ, ರುಚಿ ಚೆನ್ನಾಗಿರುತ್ತೆ ಅಂತ. ಹಾಗೆ ಖಾರಕ್ಕೆ ತಕ್ಕಂತೆ 2 ಹಸಿ ಮೆಣಸಿನ್ಕಾಯಿನ ಸೇರಿಸಿದ್ದೀನಿ. ಜೊತೆಗೆ 1 ಹಿಡಿಯಷ್ಟು ಕೊತ್ತಂಬರಿ ಎಲೆನ ಸೇರಿಸ್ತೀನಿ. ಕೊತ್ತಂಬರಿ ಹಾಕೋದ್ರಿಂದ ಕಲ್ಲರು ಚೆನ್ನಾಗಿರುತ್ತೆ, ರುಚಿನೂ ಅದ್ಭುತವಾಗಿ ಬರುತ್ತೆ. ಈಗ ಇದನ್ನು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ. ಪ್ಯಾನ್ನಲ್ಲಿ ಉಳಿದಿರೋಂಥ ಎಣ್ಣೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಅದನ್ನು ಲೈಟಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಸಿ ವಾಸನೆ ಹೋಗಬೇಕು, ಹಾಗಾಗಿ ಮೊದಲೇ ಎಣ್ಣೆಗೆ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಇದು ಒಂದು ಮಟ್ಟಿಗೆ ಹಸಿ ವಾಸನೆ ಹೋಗಿದೆ ಅಂದಾಗ ಇದಕ್ಕೆ ನಾವು ಹಸಿ ಬಟಾಣಿನ ಸೇರಿಸ್ಬೇಕಾಗುತ್ತೆ. ಹಸಿ ಬಟಾಣಿ ಅಂತಂದರೆ ಸ್ವಲ್ಪ ಎಳೆ ಬಟಾಣಿ ತೊಗೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬಲ್ತಿರೋಂಥ ಬಟಾಣಿ ತೊಗೊಂಡ್ರೆ ಇದು ಅಷ್ಟು ರುಚಿಯಾಗಿ ಬರೋದಿಲ್ಲ. ಹಾಗಾಗಿ ಎಳೆ ಬಟಾಣಿ ಒಂದು ಅರ್ಧ ಕಪ್ಪಿನಷ್ಟು ಹಾಕ್ಕೊಂಡು ಅದನ್ನು ಸಹ ಎಣ್ಣೆಯೊಂದಿಗೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. 1ರಿಂದ 2 ನಿಮಿಷ ಇದು ಹುರಿಬೇಕು. ಅಂದರೆ ಈ ಬಟಾಣಿ ಮೇಲೆ ಸಿಪ್ಪೆ ಇರುತ್ತೆ ನೋಡಿ, ಅದು ಸ್ವಲ್ಪ ಬಾಡ್ದಂಗೆ ಆಗಬೇಕು. ಅದಾದಮೇಲೆ ಇದಕ್ಕೆ ನಾವು ರುಬ್ಬಿರೋ ಅಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ. ಸಿಂಪಲ್ಲು, ಮೊದಲು ಒಂದು ಪುಡಿ ಮಾಡಿಕೊಂಡೆ, ಆಮೇಲೆ ಮಸಾಲೆ ಮಾಡಿಕೊಂಡೆ, ಆಮೇಲೆ ಎಣ್ಣೆಗೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು, ಈ ಬಟಾಣಿ ಹಾಕ್ಕೊಂಡು, ಮಸಾಲೆ ಹಾಕ್ಕೊಂಡು, ಆಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಆ ಬಟಾಣಿ ಎಲ್ಲ ಚೆನ್ನಾಗಿ ಒಂದಾಗಿ ಸ್ವಲ್ಪ ಬೆಂದಿದೆ ಅಂದಾಗ ಇದಕ್ಕೆ ನಾವು ಮತ್ತೆ ಪುಡಿಗಳನ್ನ ಸೇರಿಸಬೇಕಾಗುತ್ತೆ. ಅದೇನು ಅಂತಂದರೆ ಅರಿಶಿನ ಪುಡಿ, ಹಾಗೆ ಕೆಂಪು ಖಾರದ ಪುಡಿ. ಕೆಂಪು ಖಾರದ ಪುಡಿ ಒಂದು ಫ್ಲೇವರ್ ಕೊಡುತ್ತೆ. ಜಾಸ್ತಿ ಹಾಕಕ್ಕೆ ಹೋಗಬಾರ್ದು, ಯಾಕೆಂದರೆ ಕಲರ್ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ಖಾರಕ್ಕೆ ನಾವು ಮೊದಲೇ 2 ಹಸಿ ಮೆಣಸಿನ್ಕಾಯಿನ ಸೇರಿಸ್ತೀವಿ. ಇಲ್ಲಿ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿದ್ರೆ ಈಗ ಉಪ್ಪು, ಖಾರ, ಹುಳಿ ಎಲ್ಲ ಹಾಕಾಗಿದೆ. ಇವತ್ತು ಟೊಮೆಟೊ ಹಣ್ಣನ್ನು ಹಾಕಿಲ್ಲ, ಅದ್ರ ಬದಲು ಮೊಸರನ್ನ ಹಾಕಿ ರುಬ್ಬಿದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ, ಡಿಫ್ರೆಂಟ್ ಆಗಿರುತ್ತೆ, ನೋಡೋಕ್ಕೂ ಡಿಫ್ರೆಂಟ್ ಆಗಿರುತ್ತೆ, ಹಾಗೆಯೇ ತಿನ್ನೋದಕ್ಕೂ ಸಹ ಡಿಫ್ರೆಂಟ್ ಆಗಿರುತ್ತೆ. ಈಗ ನೋಡಿದರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಹಂತದಲ್ಲಿ ನಾವು ಮೊದಲೇ ಪುಡಿ ಮಾಡಿಕೊಂಡಿದ್ವಲ್ಲ ಮಸಾಲೆ ಪುಡಿ, ಅದರಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಪುಡಿನ ಮಾತ್ರ ಸೇರಿಸ್ತಾ ಇದ್ದೀನಿ. ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ, ಅರ್ಧ ಟೀ ಸ್ಪೂನಷ್ಟು ಹಾಕಿದರೆ ಸಾಕು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಮೊದಲೇ ಹೇಳಿದೆ, ಪುಡಿ ಮಾಡೋದಕ್ಕೆ ಟೈಮ್ ಇಲ್ಲ ಅಂದರೆ ಸ್ವಲ್ಪ ಗರಂ ಮಸಾಲೆನ ಈ ಸ್ಟೇಜಿನಲ್ಲಿ ಹಾಕ್ಬೋದು. ಇವಾಗ ಎಲ್ಲನೂ ಹಾಕಾಗಿದೆ. ಆಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಸೂರಿ ಮೇಥಿನ ಪುಡಿ ಮಾಡಿ ಹಾಕಿದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಹಾಕೋಂಥ ಸಾಮಗ್ರಿಗಳನ್ನೆಲ್ಲ ಹಾಕಾಗಿದೆ. ಬಟಾಣಿ ಸಹ ಒಂದು ಅರ್ಧ ಬೆಂದಿದೆ. ಪೂರ್ತಿ ಬೇಯಿಸಬೇಕು ಅಂತಂದರೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಒಂದು 3ರಿಂದ 4 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಹಾಗೇ ಬಿಟ್ಟರೆ ಬಟಾಣಿನೂ ಸಹ ಚೆನ್ನಾಗಿ ಬೆಂದ್ಕೊಬಿಡುತ್ತೆ. ಹಾಗೆಯೇ ಆ ಎಣ್ಣೆ ಎಲ್ಲ ಹೊರಗಡೆ ಬರುತ್ತೆ. ಆವಾಗ ಈ ಬಟಾಣಿ ಮಸಾಲೆ ರೆಡಿಯಾಗಿದೆ ಅಂತ. ಈಗ ನೋಡಿದ್ರೆ ಇದು ಚೆನ್ನಾಗಿ ಬೇಯ್ತಾ ಇದೆ. ಮಧ್ಯೆ ಕೈ ಆಡ್ತಾ ಇರಬೇಕು, ಕೆಳಗಡೆ ತಳ ಹತ್ತಬಾರ್ದು ಅಂತ. ಹಾಗಾಗಿ ಮಧ್ಯೆ 1-2 ಸಾರಿ ಕೈ ಆಡಿಸ್ಬಿಟ್ಟು ಮತ್ತೆ ಮುಚ್ಚಿ ತೆಗೆದ್ರೆ ಈಗ ನೋಡಿ ಎಣ್ಣೆ ಎಲ್ಲ ಮೇಲೆ ಬಂದಿದೆ. ಬಟಾಣಿನೂ ಸಹ ಚೆನ್ನಾಗಿ ಬೆಂದು ಸಾಫ್ಟ್ ಆಗಿದೆ. ಅದ್ಭುತವಾದಂತಹ ಹಸಿ ಬಟಾಣಿ ಮಸಾಲೆ ರೆಡಿಯಾಗಿದೆ. ತುಂಬ ವಿಭಿನ್ನವಾಗಿರುತ್ತೆ. ಟೊಮೆಟೊ ಹಾಕಿಲ್ಲ, ಮೊಸರು ಹಾಕಿ ರುಬ್ಬಿರೋದ್ರಿಂದ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಪೂರಿಗಂತೂ A1 ಕಾಂಬಿನೇಷನ್ನು, ಚಪಾತಿ, ಪರಾಟ, ಹಾಗೆಯೇ ಗೀ ರೈಸ್ಗಂತೂ ಸೂಪರ್ ಆಗಿರುತ್ತೆ. ಇವತ್ತು ಈ ಹಸಿ ಬಟಾಣಿ ಗ್ರೇವಿಯೊಂದಿಗೆ ನಾನು ಗೋಬಿ ಪರಾಟ ಮಾಡಿದ್ದೀನಿ. ಚೆನ್ನಾಗಿ ಈವನಾಗಿ ಸ್ಪ್ರೆಡ್ ಆಗೋಂಥ ಗೋಬಿ ಪರಾಟ ಮನೆಯಲ್ಲೇ ಸುಲಭವಾಗಿ ಮಾಡೋದು ಹೇಗೆ ಅಂತ ನಾನು ಅಡುಗೆ ಸಾಧನ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ದಯವಿಟ್ಟು ನೋಡ್ಕೊಂಡು ಬನ್ನಿ. ಈ ಗೋಬಿ ಪರಾಟ ಹಾಗೆ ಈ ಹಸಿ ಬಟಾಣಿ ಗ್ರೇವಿ
A1 ಕಾಂಬಿನೇಷನ್ ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.